ತುಂಬಾ ಖಡಕ್ ರೋಲ್ ಇದೆ. ಇಲ್ಲಿ ನೋಡಿದ್ರೆ ಆರ್ಡಿನರಿ ಒಬ್ಬ ಹೌಸ್ ವೈಫ್ ಕ್ಯಾರೆಕ್ಟರ್. ಹೀರೋಯಿನ್ ಬೇರೆ ಆಗ್ಬೇಕಂತ ಹೊರಟಿದ್ದೀರಿ. ಹೀರೋಯಿನ್ ಆಗ್ತೀರಾ ಹೇಗೆ ಅಂತ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದು ನನ್ನ ಎರಡನೇ ಪ್ರೆಸ್ ಮೀಟ್. ತಾವೆಲ್ಲರೂ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಬಂದಿದ್ರಿ. ಸೊ ನಿಮ್ಮನ್ನೆಲ್ಲ ಮತ್ತೆ ನೋಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಾನು ಕರ್ಣಾಕರ, ತುಂಬ ಒಳ್ಳೆ ಸ್ಟೋರಿ. ಈ ಒಂದು ಸ್ಟೋರಿಯಲ್ಲಿ ನಾನು ಲೀಡಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನ್ನ ಪಾತ್ರ ಒಬ್ಬ ತಾಯಿಯ ಪಾತ್ರ. ನನಗೆ ಸ್ಟಾರ್ಟಿಂಗಲ್ಲಿ ಒಪ್ಕೋಬೇಕಾದ್ರೆ ಸ್ವಲ್ಪ ಭಯ ಆಯಿತು. ಹೇಗಪ್ಪ ಇವಾಗ ಹಿಂದೆ ಎಲ್ಲ ನೀವು ನೋಡಿರೋ ಹಾಗೆ ಬ್ರಾಹ್ಮಣರ ಮನೆ ಹುಡುಗಿ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟು ಆ ಥರ ಮಾಡ್ಕೊಂಡು ಬಂದಿತ್ತು. ಆ್ಯಂಡ್ ನನ್ನ ಹಿಂದಿನ ಪ್ರಾಜೆಕ್ಟ್ ಅಮೃತಧಾರೆಯಲ್ಲಿ ಮಲ್ಲಿ ಕ್ಯಾರೆಕ್ಟರನ್ನು ನೀವು ನೋಡೇ ಇದ್ದೀರಿ. ಸೊ ಆ ಥರದ್ದೆಲ್ಲ ಮಾಡ್ಕೊಂಡು ಬಂದು ಇವಾಗ ಡೈರೆಕ್ಟಾಗಿ ಒಂದು ತಾಯಿ ಪಾತ್ರ ಮಾಡಬೇಕು ಅಂತ ಬಂದಾಗ ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಸ್ಟೋರಿ ಆ್ಯಂಡ್ ಅದೊಂದು ಏನಂತಾರೆ ಬಾಂಡಿಂಗ್ಸನ್ನು ತಿಳಿಸುವಂಥ ಸ್ಟೋರಿ ಆಗಿದ್ದರಿಂದ ನಾನು ಈ ಒಂದು ಕಥೆಯನ್ನು ಒಪ್ಕೊಂಡೆ. ನನಗೆ ಪರ್ಸ್ನಲಿ ಈ ಒಂದು ಕತೆ ಕೇಳಿದಾಗ ನನ್ನ ಹಳೆ ಮೆಮೊರೀಸ್ ಎಲ್ಲ ನನಗೆ ಮತ್ತೆ ಕಣ್ಮುಂದೆ ಬಂದ ಹಾಗಾಯಿತು. ಎಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಎಲ್ಲ ರೀಕಾಲ್ ಮಾಡ್ತಾ ನಾನು ಕೂತ್ಕೊಂಡಿದ್ದೆ ಈ ಒಂದು ಸ್ಟೋರಿ ನಾನು ಕೇಳಬೇಕಾದ್ರೆ. ಸೊ ಡೆಫಿನೆಟ್ಲಿ ಈ ಒಂದು ಸ್ಟೋರಿ ತುಂಬ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಸಿನಿಮಾ ಇದರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಎಲ್ರಿಗೂ ತಮ್ಮ ಮೆಮೊರೀಸ್ ಮತ್ತೆ ಕಣ್ಮುಂದೆ ಬರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಸ್ಟೋರಿಯನ್ನು ಒಪ್ಕೊಂಡೆ. ಆ್ಯಂಡ್ ಸಾಂಗ್ ಎಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಕೇಳಿಸಿದ್ರು, ತುಂಬಾ ಖುಷಿ ಆಯಿತು ಸಾಂಗ್ಸು ಕೇಳಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಮ್ಮ ಸಿನಿಮಾಗೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಅದೊಂದು ತುಂಬ ಖುಷಿ ವಿಚಾರ. ಈಗಿನ ಸಿನಿಮಾಸಲ್ಲಿ UA ಸಿಗುತ್ತೆ, ಬಟ್ ಯು ಸಿಗೋದು ತುಂಬಾ ಕಡಿಮೆ. ಅಂಥದ್ರಲ್ಲಿ ನಮಗೆ ಯು ಸಿಕ್ಕಿದೆ. ಸೊ ರಿಯಲಿ ವೆರಿ ಪ್ರೌಡ್ ಆಫ್ ದಿಸ್ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ನನಗೆ ಮಾತು ಹೊರಡ್ತಿಲ್ಲ, ನನಗೆ ಭಯ ಆಗ್ತದೆ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ತಾವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ, ನಮ್ಮನ್ನೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಋಣಿಯಾಗಿದ್ದೀನಿ. ಬಗ್ಗೆ ಇಲ್ಲಿ ನಿರ್ದೇಶಕನೂ ಹೌದು, ನಾಯಕ ನಟನೂ ಹೌದು, ಎರಡೂ ಜವಾಬ್ದಾರಿ ಬಗ್ಗೆ ತಮ್ಮ ಮಾತು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮನೆ ದೇವರಾದಂಥ ಕಾಲಭೈರವ, ಗುರು ರಾಘವೇಂದ್ರ, ಹಾಗೆ ತಂದೆ ತಾಯಿ, ಹಾಗೆ ನಿರ್ಮಾಪಕರು, ಹಾಗೆ ಮಾಧ್ಯಮ ಮಿತ್ರರ ಆಶೀರ್ವಾದ ಪಡಿತಾ ನನ್ನ ಮೊದಲನೇ ಭಾಷಣ ಇವತ್ತಿಷ್ಟು ಜನ ಮುಂದೆ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಸುಮಾರು ಒಂದು 20 ವರ್ಷದ ಒಂದು ಸ್ಟ್ರಗಲು ಇವತ್ತು ನಾನು ಕರ್ಣಾಕರ ಆಗಿ ಎಲ್ಲರೂ ಮುಂದೆ ಬಂದು ನಿಂತಿದ್ದೀನಿ. ಇದು ಒಂದು ಪ್ರತಿಯೊಬ್ಬ ಫಿಲಿಮ್ ಮೇಕರ್ನ ಒಂದು ಕನಸು. ಆ ಕನಸು ಎಲ್ಲೂ ಕೂಡ ದಾರಿ ತಪ್ತಾನೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನು ನಿಧಾನವಾಗಿ ತಗೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಬಂದು ನಿಂತು ಸೊ ನಿಮ್ಗಳ ಮೂಲಕ ಹಲವಾರು ಸ್ಕ್ರೀನ್ಗಳಲ್ಲಿ ನಾನು ಕರ್ಣಾಕರ ಬರ್ತಾ ಇದ್ದೀವಿ. ಈ ನಾನು ಕರ್ಣಾಕರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಇದು ನಿಮ್ಮ ಸಿನಿಮಾ. ಪ್ರತಿ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಸಿನಿಮಾ ಇದು. ಸೊ ಪ್ರತಿ ಮನೆಯಲ್ಲೂ ಕೂಡ ಒಬ್ಬರು ಕರ್ಣಾಕರ ಇರ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ಇರ್ತಾರೆ, ಹಾಗೆ ಟಾರ್ಚರ್ ಕೊಡೋ ಅಂಥ ಮಕ್ಕಳು ಕೂಡ ಇರ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಇದು ಕತೆ. ಈ ಸಿನಿಮಾ ನಂದು ಎರಡನೇ ಸಿನಿಮಾ ಇದು ಡೈರೆಕ್ಷನಲ್ಲಿ. ಸೊ ಮೊದಲನೇ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ ಅಂತೇಳಿ ಒಂದು ಚಿಲ್ಡ್ರನ್ಸ್ ಬೇಸ್ ಮೇಲೆ ಮೂವಿ ಮಾಡಿದ್ದು. ಸೊ ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಆಗಲೇ ಸಂತೋಷ್ ಅವರು ಹೇಳ್ತಾ ಇದ್ರು, ನಾವು ಅವರು ಕೂಡ ಗೆಳೆಯರು. ಸುಮಾರು ಒಂದು 20-25 ಕಿಲೋಮೀಟ್ರ್ ನಾವು ವೀಕ್ಲಿ ಒನ್ಸ್ ವಾಕ್ ಮಾಡಬೇಕಾದ್ರೆ ಅವ್ರಿಗೂ ನಮಗೂ ಸಿನಿಮಾ ಒಡನಾಟ ಸ್ವಲ್ಪ ಮಾತುಕತೆ ಆಗ್ತಾ ಒಂದು ಕಂಟೆಂಟ್ನ ನಾನು ಹೇಳಿದೆ. ಆವಾಗ ಅದನ್ನು ಡೆವಲಪ್ ಮಾಡಿ ಅಂತಂದ್ರು. ಆ ಡೆವಲಪ್ಪು ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ಭಯ ಆಗ್ತಾ ಇದೆ ಫಸ್ಟ್ ಟೈಮು. ಇದು ಕಂಟೆಂಟ್ ಲೈಕ್ ನನಗೆ ಎಲ್ಲರೂ ಮನೇಲೂ ನೋಡ್ತಾ ಇದ್ದೆ, ಹೊರಗಡೆ ನೋಡ್ತಾ ಇದ್ದೆ, ನನ್ನ ಮನೇಲೂ ನೋಡ್ತಾ ಇದ್ದೆ. ಸೊ ಇದೆಲ್ಲೋ ಒಂದು ಕಡೆ ಯೂನಿವರ್ಸಲ್ ಅನ್ನಿಸ್ತು ಸಬ್ಜೆಕ್ಟು. ಸೊ ನನಗೆ ಪಾರ್ಕ್ ರೋಡ್ ಮೂವಿನೂ ಕೂಡ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿ ನಾನು ಮಾಡಿದ್ದು. ನನಗೇನಾದರೆ ಫ್ಯಾಮಿಲಿ ಆಡಿಯನ್ಸ್ ನನಗೆ ಬರಬೇಕು ಅನ್ನೋದು ಒಂದು ಫೀಲ್ ಇತ್ತು. ಸೊ ಅವಾಗ ಆ ಕಂಟೆಂಟ್ನ ಹುಡುಕ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನೋಡಿದೆ ಆ ಘಟನೆ, ಅದೆಲ್ಲೋ ಒಂದು ಕಡೆ ನನಗೆ ಥಾಟ್ ಶುರು ಆಯಿತು.
ಅದ್ರದ್ದು ಪ್ರೋಸೆಸ್ ಮಾಡ್ತಾ 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 ಹೋಗ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳು ಸಿಗ್ತಾ ಹೋಯ್ತು, ಟ್ರೂ ಇನ್ಸಿಡೆಂಟ್ಗಳು ಸಿಗ್ತಾ ಹೋಯ್ತು. ಹೌದಲ್ಲ, ಇದು ನಮ್ಮ ಕತೆಗೂ ಕೂಡ ಇದು ಎಲ್ಲೋ ಒಂದು ಕಡೆ ಕನೆಕ್ಷನ್ಸ್ ಇದೆ. ಇದು ಬರೀ ಒಬ್ರದಲ್ಲ, ಹಲವಾರು ಜನದಿದೆ ಅನ್ನೋದು ಒಂದು ಫೀಲ್ ಆಯ್ತು ಸರ್. ಅವಾಗ ಡೆವಲಪಿಂಗ್ ಶುರು ಆಯ್ತು.